ನಮಸ್ಕಾರ, ಶುಭ ಸಂಜೆ. ಸಿದ್ದು ಗ್ಯಾರಂಟಿ 2025 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಬೆಳಗ್ಗೆ ತಾನೇ ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸಿದ್ರು. ಎಲ್ಲರ ಚಿತ್ತ ಕೂಡ ಬಜೆಟ್ನತ್ತ ಇತ್ತು. ಬಜೆಟ್ನಲ್ಲಿ ನಿರೀಕ್ಷೆಗಳು ಸಾಕಷ್ಟಿತ್ತು. ಸಾಮಾನ್ಯ ವರ್ಗದ ಜನರ ನಿರೀಕ್ಷೆಗಳು ಮಾತ್ರ ಅಲ್ಲ, ಸ್ವತಃ MLA ಹಾಗೂ ಸಚಿವರ ನಿರೀಕ್ಷೆಗಳು ಕೂಡ ಜಾಸ್ತಿ ಇತ್ತು. ನಮ್ಮ ಕ್ಷೇತ್ರಕ್ಕೆ ಏನು ಕೊಡ್ತಾರೆ, ನಮ್ಮ ಜಿಲ್ಲೆಗೆ ಏನು ಕೊಡ್ತಾರೆ, ಈ ರೀತಿಯಾದಂತಹ ಅಥವಾ ನಮ್ಮ ಇಲಾಖೆಗೆ ಏನು ಕೊಡ್ತಾರೆ ಅನ್ನುವಂತಹ ಹಲವು ನಿರೀಕ್ಷೆಗಳಿದ್ವು. ಎಲ್ಲರ ನಿರೀಕ್ಷೆಗಳಿಗೂ ಕೂಡ ತೆರೆ ಬಿದ್ದಿದೆ. ಯಾಕೆಂದ್ರೆ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನ ಅನುದಾನ ನೀಡಲಾಗಿದೆ, ಅಲೋಕೇಟ್ ಮಾಡಲಾಗಿದೆ ಅನ್ನುವಂಥದ್ರ ಸಂಪೂರ್ಣ ಚಿತ್ರಣವನ್ನ ಗೊತ್ತಾಗಿದೆ. ಈಗ ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಏನು ಖರ್ಚು ಮಾಡ್ತಾ ಇದ್ರು, ಈ ಬಾರಿ 966 ಕೋಟಿ ರೂಪಾಯಿಯನ್ನ ಕಡಿತಗೊಳಿಸಲಾಗಿದೆ ಗ್ಯಾರಂಟಿ ಹಣದಲ್ಲಿ. ಸೊ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡಬೇಕಾಗಿದೆ. ವಿಪಕ್ಷ ಕೂಡ ಟೀಕಿಸ್ತಾ ಇದೆ, ಇದು ಹಲಾಲ್ ಕಟ್ ಬಜೆಟ್ ಅಂತ ಬಿಜೆಪಿ ಟೀಕಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸಿದ್ದು ಗ್ಯಾರಂಟಿ 2025. ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. 2025-26ನೇ ಸಾಲಿಗೆ 4,09,549 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಲಾಗಿದೆ. ಬಜೆಟ್ ಗಾತ್ರ 38,166 ಕೋಟಿ ಹೆಚ್ಚಾಗಿದ್ದು, ಬೆಳವಣಿಗೆ ದರ 10.3% ಇದೆ. ರಾಜಸ್ವ ವೆಚ್ಚದಲ್ಲಿ 21,257 ಕೋಟಿ ಹೆಚ್ಚಳ ಆಗಿ 7.3% ಬೆಳವಣಿಗೆ ಗುರಿಯನ್ನ ಹೊಂದಲಾಗಿದೆ. ಈ ಬಾರಿ ಬಜೆಟ್ನಲ್ಲಿ 1,16,000 ಕೋಟಿ ಸಾಲ ಮಾಡಲಾಗಿದೆ. ಹಣಕಾಸು ಹೊಣೆಗಾರಿಕೆ GSDP 25% ಮಿತಿ ಸಾಲ ಮಾಡಬೇಕು. ರಾಜ್ಯ ಸರ್ಕಾರದ GSDPಯ 24.91% ಮಿತಿಯಲ್ಲಿ ಸಾಲ ಮಾಡಲಾಗಿದೆ. GSDPಯ 3% ಮಿತಿಯೊಳಗೆ ವಿತ್ತೀಯ ಕೊರತೆ ಇರಬೇಕು. ರಾಜ್ಯದಲ್ಲಿ 2.99% ರಷ್ಟು ವಿತ್ತೀಯ ಕೊರತೆ ಇಟ್ಟಿದ್ದಾಗಿ ಸಿಎಂ ಹೇಳಿಕೆ ಕೊಟ್ಟರು. ಬಜೆಟ್ ಮಂಡನೆಯ ಬಳಿಕ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಜೆಟ್ ಅನ್ನ ಮಂಡಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. 4,09,549 ಕೋಟಿ ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. 38,166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದ್ರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ 10.3. ಈ ಸಾರಿ ಇವತ್ತೇನು ಬಜೆಟ್ ಮಂಡನೆ ಆಗಿದೆ, ಇದು ಬಜೆಟ್ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಸಂತೋಷವನ್ನ ಪಡಿಸುವಂತ ಒಂದು ಫ್ರೂಟ್ ಗಿಫ್ಟ್ ಇದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗವರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಇರಿಗೇಷನ್ಗೆ, PWD ಮತ್ತು 8,000 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ. 4 ಲಕ್ಷ ಕೋಟಿ ಮೀರಿದೆ. ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ಎಲ್ಲರೂ ಸಾಲ ಮಾಡಿದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿರುವಂತ ಒಂದು ಬಜೆಟ್. ಸೊ ನನ್ನ 37 ವರ್ಷ 89 ಅಸೆಂಬ್ಲಿಗೆ ಬಂದೆ, 36 ವರ್ಷ ಆಗಿದೆ. ಇದೊಂದು ಐತಿಹಾಸಿಕವಾದಂತಹ ಬಜೆಟ್, ಜನಪರ ಬಜೆಟ್, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಒಂದು ಬಜೆಟ್. ಇನ್ನು ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ಗೆ ವಿಪಕ್ಷ ಬಿಜೆಪಿ ಟೀಕಾ ಪ್ರಹಾರವನ್ನ ನಡೆಸಿದೆ. ಇದು ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಬಜೆಟ್ ಇದೆಯಲ್ಲ, ಇದು ಹಲಾಲ್ ಪಾಕ್ ಬಜೆಟ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮುಖಂಡರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಅಂತ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಅತಿ ಹೆಚ್ಚು ಅನುದಾನವನ್ನ, ಅತಿ ಹೆಚ್ಚು ಯೋಜನೆಗಳನ್ನ ಅಲ್ಪಸಂಖ್ಯಾತರಿಗೆ ನೀಡಲಾಗಿದೆ ಬಜೆಟ್ನಲ್ಲಿ ಅಂತ ಬಿಜೆಪಿಗರು ಕಿಡಿಕಾರ್ತಿದ್ದಾರೆ. ಅಲ್ಪಸಂಖ್ಯಾತರ 16 ಮಹಿಳಾ ಕಾಲೇಜು, 100 ಉರ್ದು ಶಾಲೆ, ಹೈಟೆಕ್ ಶಾಲೆಗಳು, ಮುಸ್ಲಿಮರ ಗಲ್ಲಿಗಳಲ್ಲಿ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ 1,000 ಕೋಟಿ ನಿಗದಿ ಮಾಡಿರೋದು,
ಬಜೆಟ್ನಲ್ಲಿ ತಾರತಮ್ಯ ಯಾಕೆ ಅಂತ ಬಿಜೆಪಿಗರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಬಿಜೆಪಿ ಟ್ವೀಟ್ ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಹಲಾಲ್ ಬಜೆಟ್ ಇದು ಮುಸ್ಲಿಮರ ಬಜೆಟ್ಟು, ಪಾಕ್ ಬಜೆಟ್ಟು ಅಂತ ಬಿಜೆಪಿಗರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ವಾಗ್ದಾಳಿಯನ್ನ ನಡೆಸಿದ್ರು ಮುಖ್ಯಮಂತ್ರಿಗಳ ಮೇಲೆ. ಹಾಗಾದ್ರೆ ವಿಪಕ್ಷ ನಾಯಕ ಅಶೋಕ್ ಹಾಗೆ ಯತ್ನಾಳ್ ಇಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರುವಂತ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ರೆ ಯಾವುದೇ ನೀರಾವರಿ ಯೋಜನೆಗಳನ್ನು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಯಾವುದೇ ನೀರಾವರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ. ಅವಶ್ಯಕತೆ ಏನಿತ್ತು, ಓದೋ ಅವಶ್ಯಕತೆ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್ ಇದು. ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ. 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡದಂತ ರೆಕಾರ್ಡ್ ಮುಖ್ಯಮಂತ್ರಿ. ಒಂದು ರೆಕಾರ್ಡ್ ಮಾಡಿದಾರಲ್ಲ, ಆ ರೆಕಾರ್ಡ್ ಮುಖ್ಯಮಂತ್ರಿ. ಆಮೇಲೆ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರುವಂಥದ್ದು 7,81,95 ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ. ಅಷ್ಟು ಅಭಿವೃದ್ಧಿ ಕಾರ್ಯ ಇಲ್ಲ. ದಾಖಲೆ ಐತ್ರಿ. ಬರೀ ಮುಸ್ಲಿಮ್ರಿಗೆ ಐತಿ. ಬುಕ್ಕ ತೆಗೆದು ನೋಡಿದ್ರೆ ಬರೀ ಮುಸ್ಲಿಮರಿಗೆ, ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಟ್ರೈನಿಂಗ್ ಕೊಡ್ತೀನಿ, ಇದು ವಕಫ ಆಸ್ತಿಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಕೊಡ್ತೀನಿ, ಮೊರಾರ್ಜಿ ದೇಸಾಯಿ ಶಾಲೆ ತೆಗಿತೀನಿ, ಅಲ್ಲಿಂದ ಯಾವುದೋ ಅವರ ಮೈನಾರಿಟಿ ಸ್ಕೂಲ್ ತೆಗಿತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಜೆಟ್ನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟತೆಯನ್ನು ಕತಿ ಹೊಡಿತಿದ್ರು. ಅದು ಯಾವುದಿಲ್ಲ, ಬರೀ ಮುಸ್ಲಿಂ ಜನಾಂಗದ ಅಭಿವೃದ್ಧಿಯ ಒಂದು ಬಜೆಟ್ ಇದಾಗೈತಿ. ಬಜೆಟ್ ಆರಂಭದಲ್ಲಿ ಹೇಳಿದರು ಸಿಎಂ ಅವರು ಸಮ ಸಮಾಜದ ಬಜೆಟ್ ಅಂತ ಹೇಳಿದ್ದಾರೆ. ಏನು ಸಮ ಕೃಷ್ಣ ಕೆಟ್ಕೊಟ್ಟಾರ್ರಿ. ಒಂದು ದುಡ್ಡು ಪ್ರಾವಧಾನ ಮಾಡಿಲ್ಲ. ಆ ರೈತರಿಗೆ ಒಂದೇ ಪದರಲ್ಲಿ ಪರಿಹಾರ ಕೊಡ್ತೀನಿ ಅಂದಾರೆ, ಕೊಟ್ಟಿಲ್ಲ. ಎಷ್ಟು ಕೊಡ್ತೀನಿ ರೈತರಿಗೆ, 1 ಎಕರೆಗೆ ಎಷ್ಟು ಕೊಡ್ತೀನಿ ಅನ್ನೋಂಥ ಭೂ ಪರಿಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅಲ್ಲಿಂದ ಕೃಷ್ಣ ಯೋಜನೆಗಳಿಗೆ ಎಷ್ಟು ಹಣ ಇಟ್ಟಿನ ಅನ್ನೋಂಥದ್ದು ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ಈಗ 1.5-2 ಲಕ್ಷ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಕರ್ನಾಟಕದ್ದು 60% ಇರಿಗೇಷನ್ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀವು ಹಣ ಇಟ್ಟಿಟ್ಟಿರಿ ಅನ್ನೋದಕ್ಕೆ ಎಲ್ಲಿ ಹೇಳಿಲ್ಲ. ಅದೇ ಮುಸ್ಲಿಮ್ರದ್ದು ಬಂದರೆ ಎಲ್ಲದಕ್ಕೂ ಅಂಕಿ ಹಾಕಿದ್ದಾರೆ. ಅಲ್ಲಿಂದ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ್ದು ಡೆವಲಪ್ಮೆಂಟ್ಗೆ ಇದೆ. ಅದೇ ಬಯಲುಸೀಮೆ, ಮಲೆನಾಡು, ಕರಾವಳಿ ಕೂಡಿ 83 ಕೋಟಿ. ಅಂದ್ರೆ ಮುಂಬೈ ಕರ್ನಾಟಕದವರು, ಚಿತ್ರದುರ್ಗ ಭಾಗದವರು, ಕೋಲಾರ ಜಿಲ್ಲೆದವರು, ನಾವು ಎಲ್ಲಿ ಚಾಮರಾಜನಗರದವರು, ಇವ್ರಿಗೆ ಕೇವಲ 83 ಕೋಟಿ ದಾಖಲೆ ಐತ್ರಿ. ಬರೀ ಮುಸ್ಲಿಮ್ರಿಗೆ ಐತಿ. ಬುಕ್ಕ ತೆಗೆದು ನೋಡಿದ್ರೆ ಬರೀ ಮುಸ್ಲಿಮ್ರಿಗೆ, ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಟ್ರೈನಿಂಗ್ ಕೊಡ್ತೀನಿ, ಇದು ವಕಫ ಆಸ್ತಿಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಕೊಡ್ತೀನಿ, ಮೊರಾರ್ಜಿ. ಎಸ್, ವಿಪಕ್ಷ ಯಾವ ರೀತಿ ಟೀಕಿಸ್ತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಕೂಡ ಕೇಳಿದ್ವಿ. ಈಗ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ನಾಗರಾಜ್ ನಾಯಕ್ ಅವರಿದ್ದಾರೆ. ನಾಗರಾಜ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಬಜೆಟ್ ದಾಖಲೆಯ ಬಜೆಟ್, ಐತಿಹಾಸಿಕ ಬಜೆಟ್ ಅಂತ DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ವ ಸಮುದಾಯಕ್ಕೂ ಕೂಡ ಸಮಾನವಾಗಿ ನಾವು ಹಂಚಿಕೆಯನ್ನ ಮಾಡಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ನೀವು, ನಿಮ್ಮ ಪಕ್ಷದವರು, ಇದು ಹಲಾಲ್ ಬಜೆಟ್, ಇದು ಪಾಕ್ ಬಜೆಟ್ ಅಂತ ಟೀಕಿಸ್ತಾ ಇದ್ದೀರಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ಇಂದಿನ ಬಜೆಟ್ ಬಗ್ಗೆ, ಸಿದ್ದರಾಮಯ್ಯನವರ ದಾಖಲೆಯ 16ನೇ ಬಜೆಟ್ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಸಿದ್ದರಾಮಯ್ಯನವರ ದಾಖಲೆಗಳನ್ನು ಸುಮಾರಷ್ಟು ಮಾಡಿದ್ದಾರೆ. ಕೇವಲ 16ನೆಯ ಬಜೆಟ್ ಅಷ್ಟೇ ಅಲ್ಲ, ಎರಡನೇದು ಬಹಳ ಹೆಚ್ಚಿನ ಅವಧಿಯವರೆಗೆ ಓದಿರುವಂತಹ ಒಂದು ಬಜೆಟ್ ಅನ್ನುವಂತ ಅವಧಿಯವರೆಗೂ ಆ ದಾಖಲೆಯನ್ನು ಸಹಿತ ಅವರು ಮಾಡಿದ್ದಾರೆ. ಇದರ ಹೊರತಾಗಿ ಬಹಳಷ್ಟು ಇತರೆ ದಾಖಲೆಗಳನ್ನು ಮಾಡಿದ್ದಾರೆ. ಅತಿ ಹೆಚ್ಚಿನ ಸಾಲವನ್ನ ಮಾಡಿರುವಂತ ಒಂದು ಬಜೆಟ್ ಇದು. ಅತಿ ಹೆಚ್ಚು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಒಳಗಾಗಿರುವಂತ ಬಜೆಟ್.
ಬಜೆಟಿನ ಮುಖಾಂತರ ಒಂದು ಸಮಾಜವನ್ನ ಹೇಗೆಲ್ಲ ಛಿದ್ರವಾಗಿ ಮಾಡಿ ಬಿಸಾಕಬಹುದು ಅನ್ನುವಂತ ತೋರಿಸಿರುವಂತ ಬಜೆಟು. ಆಮೇಲೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅನ್ನೋದು, ತಾಯಿಯಂದಿರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ನಮ್ಮದು ಸಹಿತ ಧೋರಣೆ ಅಲ್ಲ ಅಂತಲ್ಲ. ಹೆಣ್ಣು ಮಕ್ಕಳು ವಸತಿ ಶಾಲೆಯಲ್ಲಿರುವಂಥ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ 25,000 ವಿದ್ಯಾರ್ಥಿಗಳಿಗೆ ಅದ್ರ ಮುಖಾಂತರ ಅನುದಾನವನ್ನು ಕೊಡ್ತಕ್ಕಂಥ ಯೋಜನೆ. ಏನ್ರಿ ದೇಶವನ್ನು ಸಮಾಜವನ್ನು ಎಷ್ಟೆಲ್ಲ ಭಾಗವಾಗಿ ತುಂಡು ಮಾಡಿ ಬಿಸಾಕ್ತಾ ಇದ್ದೀರಿ ನೀವು. ಯಾವ ಹಂತದಲ್ಲಿ ನಿಮಗೆ ಆ ರೀತಿ ಅನ್ನಿಸ್ತಿದೆ? ಅಲ್ಲ, ನಾನು ಕ್ಲಾರಿಟಿಯಾಗಿ ನಾನು ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ. ಆದ್ದರಿಂದಲೇ ಇದು ಹಲಾಲ್ ಬಜೆಟು, ಆದ್ದರಿಂದಲೇ ಇದನ್ನ ತಾಲಿಬಾನ್ ಬಜೆಟ್ ಅಂತನೂ ಕರೆದಿದ್ದಾರೆ. ಅಶೋಕ್ ಜಿ ಅವರು ಮುಂದುವರೆದು ಇದು ಸಾವಿರ ಜಟಕಾವನ್ನ ಏರಿ ಹೋಗಿರುವಂತ ಬಜೆಟ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಹೇಳೋದು ಅಲ್ಪಸಂಖ್ಯಾತರಿಗೆ ಏನು ಕೊಡಬಾರ್ದಿತ್ತು ಅಂತ? ಅಲ್ಪಸಂಖ್ಯಾತರಿಗೆ ಕೊಡಲೇಬಾರದು ಅಂತ ಹೇಳುವುದಿಲ್ಲ. ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ತತ್ವದಲ್ಲಿ ನಾವು ನಂಬಿಕೆ ಇಟ್ಟವಂತವರು. ಒಂದು ಉದಾಹರಣೆಯನ್ನು ಕೊಡ್ತೇನೆ. ವಕ್ಫ್ ಆಸ್ತಿಗಳ ದುರಸ್ತಿ, ಜೀರ್ಣೋದ್ಧಾರ ಮತ್ತು ಕಬರಸ್ಥಾನಗಳ ಮೂಲ ಸೌಕರ್ಯಕ್ಕಾಗಿ 150 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದಾರೆ. ನೋಡ್ರಿ, ಈಗಾಗಲೇ ವಕ್ಫ್ ಪ್ರಾಪರ್ಟಿಗಳ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯ ಗೊಂದಲ ಎದ್ದಿದೆ. ವಕ್ಫ್ ಆಸ್ತಿಗಳ ಹಿಂದೂಗಳ ಆಸ್ತಿಗಳನ್ನ ವಕ್ಫ್ ಆಸ್ತಿಗಳು ಅಂತ ಹೇಳಿ ಕ್ಲೇಮ್ ಮಾಡಿ ಸಮಾಜದಲ್ಲಿ ಯಾವ ರೀತಿಯ ಒಂದು ತಲ್ಲಣಗಳು ಉಂಟಾಗ್ತಾ ಇದ್ದಾವೆ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀರಿ. ಈಗ ಕೇವಲ ಹಿಂದೂಗಳದು ಅಂತ ಹೇಳಿದ್ರೆ ರೈತರ ಜಮೀನು ಹೋಯ್ತು, ಅಲ್ಲಿ ಹಿಂದುಳಿದ ವರ್ಗದವರ ಜಮೀನು ಹೋಯ್ತು, SC/ST ಗಳ ಜಮೀನು ಹೋಯ್ತು, ಮಠ ಮಂದಿರಗಳ ಜಮೀನನ್ನು ಸಹಿತ ವಕ್ಫ್ ಒಂದು ಕಕ್ಷೆಗೆ ತಂದಿರುವಂತಹ ದಿನದಲ್ಲಿ ಆ ವಕ್ಫ್ ಸೋ ಕಾಲ್ಡ್ ವಕ್ಫ್ ಆಸ್ತಿಯಲ್ಲಿರುವಂತ ಆಸ್ತಿಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ ಇದು ಕೋಮುವಾದವನ್ನ ಪ್ರಚೋದಿಸುವ ಬಜೆಟ್ ಹೌದು ಅಲ್ವೋ? ಇದು ಒಂದು ಕಡೆ ನಮ್ಮ ಆಸ್ತಿಗಳನ್ನ ಯಾಕೆ ವಕ್ಫ್ ಆಸ್ತಿಗಳಂತ ಘೋಷಣೆ ಮಾಡ್ತೀರಿ ಅಂತ ಹೇಳಿ ಹಿಂದೂಗಳು ಕೇಳ್ತಾ ಇದ್ದಾರೆ. ಆ ಆಸ್ತಿಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ನೀವು ಮೀಸಲಿಡ್ತೀರಿ ಅಂತ ಹೇಳಿದ್ರೆ ಬಹುಸಂಖ್ಯಾತರ ವಿರುದ್ಧ ಅಲ್ಪಸಂಖ್ಯಾತರನ್ನ ಎತ್ತು ಕಟ್ತಾ ಇರುವಂತದ್ದು ಇದು ಹಲಾಲ್ ಬಜೆಟ್ ಅಲ್ಲದೆ ಇನ್ನೇನು. ಇನ್ನು ಎರಡನೇ ಉದಾಹರಣೆ ಕೊಡಬಹುದು. ಸರಳ ಮದುವೆಯಾಗುವಂತ ಮುಸ್ಲಿಮರಿಗೆ 50,000 ರೂಪಾಯಿ ಒಂದು ಜೋಡಿಗೆ ಕೊಡ್ತೀನಿ ಅಂತ ಹೇಳಿ. ಶಾದಿ ಭಾಗ್ಯ ಇತ್ತಲ್ವಾ? ಅಲ್ಲ, ಶಾದಿ ಭಾಗ್ಯ ಇತ್ತು. ನೋಡಿ, ಮದುವೆ ಹೆಸರೇ ಸರಳ ಮದುವೆ. ಹಿಂದೂಗಳು ಮದುವೆ ಆದ್ರೆ ಹಬ್ಬಬ್ಬ ಅಂತ ಹೇಳಿ 2 ಗಾರ್ಲ್ಯಾಂಡ್ಗಳು ಬೇಕು ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ಕೆ, ಹೂವಿನ ಹಾರ. ಆದ್ರೆ ಮುಸ್ಲಿಮರು ಸರಳ ಮದುವೆ ಆಗ್ತಾರಂತ ಹೇಳಿದ್ರೆ ಮಾಲೆಗೂ ಸಹಿತ ಅವಕಾಶ ಇಲ್ಲ. ಕಬೂಲ್ ಹೇ ಕಬೂಲ್ ಹೇ ಕಬೂಲ್ ಹೇ ಅಂತ ಹೇಳಲಿಕ್ಕೆ 50,000 ರೂಪಾಯಿ ಹಣವನ್ನ ಇಡಬೇಕಾ? ಇದು ಕಣ್ಣೊರಿಸುವ ತಂತ್ರ ಅಲ್ವಾ? ಇದು ಅಲ್ಪಸಂಖ್ಯಾತರನ್ನ ಓಲೈಸುವುದಂತದಲ್ವಾ? ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಖರ್ಚು ಮಾಡಿ, ಆದ್ರೆ ಅಲ್ಪಸಂಖ್ಯಾತರ ಮಕ್ಕಳ ಮದುವೆಗೆ 50,000 ರೂಪಾಯಿ. ಯಾವ ಮದುವೆಗೆ? ಸರಳ ಮದುವೆಗೆ. ಸರಳ ಮದುವೆಗೆ 50,000 ರೂಪಾಯಿ ಬೇಕಾಗುತ್ತದೆಯೋ ಅಂತ ಹೇಳುವುದು ಬಹುಸಂಖ್ಯಾತರ ಪ್ರಶ್ನೆ ಈಗ. ಇದು ಆದ್ದರಿಂದ ಈ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅಂತ ಹೇಳಿ ನಮ್ಮ ಬಿಜೆಪಿಯ ನಾಯಕರು ಕರೆದಿದ್ದಾರೆ. ಇನ್ನು ಮೂರನೇದು, ಈ ಮೆಟ್ರಿಕ್ ನಂತರದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿರುವಂತಹ 25,000 ವಿದ್ಯಾರ್ಥಿಗಳ ಸ್ವಯಂ ರಕ್ಷಣೆಗೆ ಒಂದಿಷ್ಟು ಹಣವನ್ನ ನಿಗದಿತ ಮಾಡಿದ್ದಾರೆ. ಅಂದ್ರೆ ತಪ್ಪೇನಿದೆ? ಈಗ ತಪ್ಪೇನಿಲ್ಲ. ಹೇಳ್ತಾ ಇರೋದು ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣೆಗೆ ಕೌಶಲ್ಯ ತರಬೇತಿಯನ್ನ ನೀಡೋದ್ರಲ್ಲಿ ತಪ್ಪೇನಿದೆ? ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣೆಗೆ ಕೌಶಲ್ಯ ತರಬೇತಿಯನ್ನ ಕೊಡುವುದು ಸ್ವಾಗತಾರ್ಹ. ಅಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಮಾತ್ರ ತೊಂದರೆಯಲ್ಲಿದ್ದಾರಾ? ನಾನು ಹಂಗಂತ ಹೇಳ್ತಾ ಇಲ್ಲ, ಅದು ನನ್ನ ಮಾತಲ್ಲ. ಅಲ್ಲ, ನಿಮ್ಮ ಮಾತಲ್ಲ, ನಾನು ಸರ್ಕಾರದ ಅಂತ ಹೇಳ್ತಾ ಇದ್ದೀನಿ, ನಿಮ್ದಂತ ಹೇಳ್ತಾ ಇಲ್ಲ. ನಾನು ಸರ್ಕಾರದ ಬಜೆಟ್ ಮೇಲೆ ಹೇಳ್ತಾ ಇದ್ದೀನಿ, ನಿಮ್ದಂತ ಹೇಳಲೇ ಇಲ್ಲ ನಾನು. ಇದು ಒಂದ್ ನಿಮಿಷ, ಇದರಂತೆ ಬೇರೆಯವರಿಗೂ ಬಹುಸಂಖ್ಯಾತರಿಗೂ ಮಾಡಬೇಕಾಗಿತ್ತು. ಇವರೊಬ್ಬರಿಗೆ ಮಾಡಿದ್ದಾರೆ ಯಾಕೆ ಅನ್ನೋದಕ್ಕಿಂತ ಅವರಿಗೂ ಮಾಡಿದ್ರೆ ಚೆನ್ನಾಗಿ. ನಮಗೆ ಕೊಡದೆ ಅವರಿಗೆ ಯಾಕೆ ಕೊಟ್ಟಿದ್ದಾರೆ? ಯಾಕೆ ಅವ್ರಿಗೂ ಕೊಡಬಾರ್ದಾಗಿತ್ತು? ಅವರಿಗೆ ಕೊಡಬಾರ್ದಾಗಿತ್ತು, ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗಿತ್ತು ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಹಿಂದೂ ಹೆಣ್ಣು ಮಕ್ಕಳು ತೊಂದರೆಯಲ್ಲಿದ್ದಾರೆ, ಜಿಹಾದಿ ಮದುವೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತ ಕೂಗು ಬಹಳ ವರ್ಷಗಳಿಂದ ಇದೆ, ಮೊದಲಲ್ಲ ಅನೇಕ ವರ್ಷಗಳಿಂದ ಇದೆ. ಆದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳಲ್ಲಿಯೂ ಸಹಿತ ಈ ಸೋ ಕಾಲ್ಡ್ ಜಿಹಾದಿ, ಹಿಂದೂ ಜಿಹಾದಿ ಇದೆಯಂತನೋ ಕ್ರಿಶ್ಚಿಯನ್ ಜಿಹಾದಿ ಇದೆಯಂತನೋ ಎಲ್ಲಾದ್ರೂ ಪ್ರಶ್ನೆಗಳಿದ್ವಾ? ಎಲ್ಲಾದ್ರೂ ಆ ರೀತಿಯ ತಲ್ಲಣಗಳಿದ್ವಾ? ಅದು ಇಲ್ಲದೇನೆ ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ಆತ್ಮರಕ್ಷಣೆಗಾಗಿ ಇಂತಿಷ್ಟು ಕೋಟಿ ನಿಗದಿ ಇಡ್ತೀನಿ ಅಂತ ಹೇಳುವುದು ಇದು ಓಲೈಕೆ ಅಲ್ಲದೆ ಏನು? ಹಾಗಾಗಿ ಸಮಾಜವನ್ನ ಅದಕ್ಕೆ ಇಂತಿಷ್ಟು ಹಣವನ್ನ ಅಂತ ಎತ್ತಿಟ್ಟಿಲ್ಲ. 169 ವಸತಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾರೋ 25,000 ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿಯನ್ನ ನೀಡಲಾಗುತ್ತೆ. ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿಗೆ ಖಂಡಿತವಾಗಿ ಹಣ ಬೇಕೇ ಬೇಕಾಗ್ತದೆ. ಸುಮ್ಮನೆ ಎತ್ತಿಟ್ಟಿರೋದನ್ನ ತೋರಿಸಿಲ್ಲ ಅವರು. ಯಾರು ಬಂದು ಸಹಿತ ಪುಕ್ಕಟಿಯಾಗಿ ಅಂತೂ ಕಲಿಸ್ಲಿಕ್ಕಿಲ್ಲ.
ಅಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಕೌಶಲ್ಯ ತರಬೇತಿ ಅಂತ ಹೇಳಿದ್ರೆ ಕರಾಟೆಯೋ ಅಥವಾ ಇನ್ನಿತರ ವಿದ್ಯೆಗಳನ್ನ ಕಲಿಸಬೇಕಾಗ್ತದೆ, ವರ್ಷಾನುಗಟ್ಟಲೆ ಕಲಿಸಬೇಕಾಗ್ತದೆ, ಅದಕ್ಕೆ ಹಣ ವ್ಯಯ ಆಗೇ ಆಗ್ತದೆ.